ನಮ್ಮ ಜೊತೆ ಇವತ್ತು ಡಾಕ್ಟರ್ ಮಹಾಂತೇಶ್ ರಾಮಣ್ಣವರಿದ್ದಾರೆ. ದೇಹದಾನ ಜಾಗೃತಿಗಾಗಿ ತಂದೆಯ ಮತ್ತು ದೇಹ ಭೇದಿಸಿ ವಿಶ್ವ ದಾಖಲೆ ನಿರ್ಮಿಸಿದ ಭಾರತದ ಪ್ರಥಮ ವೈದ್ಯ. ಈಗ KLಯಲ್ಲಿ ಇದ್ದಾರೆ. ಫಸ್ಟ್ ಇಂಡಿಯನ್ ಡಾಕ್ಟರ್ ಕ್ರಿಯೇಟೆಡ್ ಹಿಸ್ಟ್ರಿ ಫಾರ್ ಆಲ್ ಆ್ಯಂಡ್ ಆಲ್ ಅಂತ ಹೇಳ್ಬೋದು. ಈಗ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳ್ರಿ ಸರ್, ನೀವು ಎಲ್ಲ ತೋರ್ಸೋಕ್ಕಿಂತ ಮೊದಲು ಹೇಳಿ ಸರ್, ಎಷ್ಟು ವರ್ಷ ಸೇವೆ? ಇವತ್ತು ನಮ್ಮ ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರ ವಾಡೆಯಿಂದ ಲಿಂಗರಾಜ್ ಪಾಟೀಲ್ ಅವರು ದೇಹದಾನ ಆಗ್ತದೆ. ಅದಕ್ಕೆ ನನಗೆ ಹಿರಿಯ ಜರ್ನಲಿಸ್ಟ್ ಆದ ಸದಾನಂದ ಬಾಮ್ನೆ ಸರ್ ಅವರು ಪರಿಚಯ ಆದರು. ಅವರು ಇವತ್ತು ನಮ್ಮ ಡಿಸೆಕ್ಷನ್ ಹಾಲ್ ಒಳಗೆ ಎಲ್ಲಿ ನೋಡ್ಬೋದು, ನಮ್ಮ ತಂದೆಯವರು ದೇಹದಾನ ಮಾಡಿ 2008 ಮಾಡಿದರು. 2010 ಅವರು ಡಿಸೆಕ್ಷನ್ ಮಾಡಿದ್ದೀವಿ. ಅವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಏನಪ್ಪ ಅಂದರೆ senior most Ayurvedic doctor who dissected who is the first to do painless tooth extraction. ಅದು ಮಾಡ್ಕೊಂತಾನೆ ಅವ್ರ ಬಾಡಿಯನ್ನು ದಾನ ಮಾಡಿದ್ರು. ಇಲ್ಲಿ ನೋಡ್ಬೋದು ಅವರ ಪಾರ್ಥಿವ ಶರೀರವನ್ನು ನಾವು ಇದನ್ನಿಟ್ಟು ಇದನ್ನ ಷಡಂಗ ಶಾರೀರ ಅಂತೇಳಿ ಆಚಾರ್ಯ ಸುಶ್ರುತರು ಹೇಳಿದ್ದಾರೆ. ದೌ ಬಾಹು ದೌ ಶಕ್ತಿ ಶಿರೋಗ್ರೀವ ಅಂತರಾದಿವಿ. ಇದನ್ನ ಇಟ್ಕೊಂಡು ಇವತ್ತು 2010 ಡಿಸೆಕ್ಟ್ ಮಾಡಿದ ಮ್ಯಾಗ 18 ವರ್ಷ ಹಳೆಯ ನಮ್ಮ ತಂದೆಯ ದೇಹವನ್ನು ಇದನ್ನು ಒಂದು ಬೋಧನಾ ಸಾಮಗ್ರಿ ಟೀಚಿಂಗ್ ಟೂಲ್ ಆಗಿ ಮಾಡಿ ಜನಸಾಮಾನ್ಯರಿಗೆ ಒಂದು ದೇಹದಾನದ ಬಗ್ಗೆ, ನೇತ್ರದಾನ ಬಗ್ಗೆ, ಚರ್ಮದಾನದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಇದನ್ನು ತಂದೆಯವರ ಕೊನೆಯ ಆಸೆ ಇತ್ತು. ಆ ಪ್ರಕಾರವಾಗಿ ಡಿಸೆಕ್ಟ್ ಮಾಡಿ ಇಟ್ಟಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಮಾರ್ಚ್ 9 ನಮ್ಮ ತಾಯಿ ವಿಧಿವಿಷಯರಾದರು. ಅವರ ಪಾರ್ಥಿವ ಶರೀರನೂ ಕೂಡ ದೇಹದಾನ ಆಗಿದೆ ಅಂತ ಹೇಳ್ಕೊತಾ ಇಲ್ಲಿ ನೀವು ನೋಡ್ಬೋದು ನಮ್ಮ ತಂದೆಯವರು 2010 ಬಾಡಿ ದಾನ ಮಾಡಿದಾಗ ನವೆಂಬರ್ 13 ನಮ್ಮ KLE ಸಂಸ್ಥಾಪನಾ ದಿನಾಚರಣೆ. ನಮ್ಮ KLEಯ ಪದ್ಮಶ್ರೀ ಗೌರವ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಹಾಗೂ ಅಂದಿನ ಪ್ರಾಂಶುಪಾಲರಾದ ಡಾಕ್ಟರ್ BS ಪ್ರಸಾದ್ ಅವರ ನೇತೃತ್ವದಲ್ಲಿ ತಂದೆ ಮೃತದೇಹ ಛೇದನೆ ಮಾಡಬೇಕಾದ್ರೆ ಇದಕ್ಕೆ ಇನ್ ದ ವರ್ಲ್ಡ್ ಈಸ್ ದ ಫಸ್ಟ್ ಪರ್ಸನ್ ಟು ಡಿಸೆಕ್ಟ್ ಹಿಸ್ ಓನ್ ಫಾದರ್ ಸಿಸ್ಟರ್ಸ್ ಬಾಡಿ. ವಿಲಿಯಂ ಹಾರ್ವೆ ಹೂ ಡಿಸೆಕ್ಟೆಡ್ ಹಿಸ್ ಸಿಸ್ಟರ್ಸ್ ಬಾಡಿ ಅಟ್ ಫ್ಲೋಕ್ಸ್ಟೋನ್, ಕೆಂಟ್, ಇಂಗ್ಲೆಂಡ್ ಇನ್ 17th century. 17ನೇ ಶತಮಾನ ಆದಮೇಲೆ 21ನೇ ಶತಮಾನದಲ್ಲಿ ಇದು ಆಯಿತು. ಹೆತ್ತ ತಂದೆ ಎದಿ ಮೇಲೆ ಆಟವಾಡಿ ಇವತ್ತು ತಂದೆ ಎದಿ ಒಂದು ನಾನು ಪಾಠ ಮಾಡ್ಬೇಕಾದ್ರೆ ಆ ಗಟ್ಟಿತನ ಬಂದದ್ದು ನನಗೆ ನಮ್ಮ ತಂದೆ ತಾಯಿ ಮಾರ್ಗದಲ್ಲಿ ನಡ್ಕೊಂಡು ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಅವರು ಎಲ್ಲ ಫಾಲೋ ಮಾಡೋದ್ರಿಂದ ಇವತ್ತು ನಾನು ನಮ್ಮ ತಂದೆಯ ಒಂದು ಕೊನೆಯ ಇಚ್ಛೆ ಏನಂದರೆ ತಂದೆ ಮಗನಿಂದನೇ ಅದು ಛೇದನ ಆಗಬೇಕಂತಿತ್ತು. ಆ ಪ್ರಕಾರವಾಗಿ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದಿಂದ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಈ ಒಂದು ಆಗಿದ್ದಕ್ಕೆ ಇವತ್ತು ನನ್ನ ಮಾತೃ ಸಂಸ್ಥೆಯ ಚೇರ್ಮನ್ರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇದಕ್ಕೆ ಹೆಚ್ಚಿನ ಸಂಖ್ಯೆ ಉತ್ತೇಜನ ಕೊಡಲಿಕ್ಕೆ ನನಗೆ ಬೈಲಹೊಂಗಲದಲ್ಲಿ ಡಾಕ್ಟರ್ ರಾಮಣ್ಣ ಅವ್ರ ಚಾರಿಟೇಬಲ್ ಟ್ರಸ್ಟ್ ಜಿಲ್ಲಾ ಬೆಳಗಾವಿ ಹುಟ್ಟು ಹಾಕಿ ಸುಮಾರು 2008 ಇದನ್ನು ಮಾಡ್ಕೊತ ಬಂದು ಇಲ್ಲಿವರೆಗೂ ಒಂದು 5,000 ಜನಗಳ ದೇಹದಾನ ಏನಪ್ಪ ವಾಗ್ದಾನ ಮಾಡಿದ್ದಾರೆ. ಅದರಲ್ಲಿ ಒಂದು 500ಕ್ಕಿಂತ ಹೆಚ್ಚು ನಾವು ಮೃತದೇಹಗಳನ್ನು ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ನಾವು ಅದನ್ನು ಬೋಧನಾ ಸಾಮಗ್ರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೇವೆ. ಬಹಳ ಜನಕ್ಕೆ ಏನಿದೆ ಅಂದರೆ ಈ ಬಾಡಿ ಕೊಟ್ಟ ಮ್ಯಾಗ ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಆ ಬಾಡಿ ಕೊಟ್ಟ ಮೇಲೆ ಅದನ್ನು ನಾವು ಎಳೆಯಾಗಿ ಬಿಚ್ಚಿ ಅವ್ರಿಗೆ ಕಲೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಇನ್ನು ಇದು ಮಾಡುವಾಗ ಇದು ಇವನ್ BBC ವರ್ಲ್ಡ್ ನ್ಯೂಸ್ಗೆ ಹೋಯಿತು. ಅಲ್ಲಿ ನೋಡ್ಬೋದು BBC ವರ್ಲ್ಡ್ ನ್ಯೂಸಲ್ಲಿ ಇದು ಒಂದು ಸರ್ ವಿಲಿಯಂ ಹಾರ್ವೆ ಆದ್ಮ್ಯಾಗ ಆಯಿತು. ಇದು ಆದಮೇಲೆ ಇವೆಲ್ಲ ಏನು ನೋಡ್ಬೋದೆಲ್ಲ ಪ್ರಶಸ್ತಿಗಳನ್ನು ಇದು ನನ್ನ ಮಾತೃ ಸಂಸ್ಥೆ KLEಗೆ ಬಂದೈತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ವಜುಭಾಯಿ ವಾಲಾ ಗವರ್ನರ್ ಆದಂಥ ನಮ್ಮ ಗವರ್ನರ್ ಕರ್ನಾಟಕ ಗವರ್ನರ್ ಅಂತ ನನಗೆ ಬೆಸ್ಟ್ NSS ಯೂನಿಟ್ ಆಗಿನ ಪ್ರಿನ್ಸಿಪಲ್ ಡಾಕ್ಟರ್ BS ಪ್ರಸಾದ್ ಸರು ಮತ್ತು ನನಗೆ ಬೆಸ್ಟ್ ಸ್ಟೇಟ್ ಲೆವೆಲ್ NSS ಪ್ರೋಗ್ರಾಮ್ ಆಫೀಸರ್ ಅಂತ ಕೊಟ್ಟರೆ. ಈಗ ನಿಮಗೆ ರಾಜ್ಯ ಲೆವೆಲ್ ಪ್ರಶಸ್ತಿ ಸಿಗಬೇಕು, ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗಬೇಕು. ನಂತರ ದೇಹದಿಂದ ಈ ಪಂಚಭೂತಗಳನ್ನ ಬಂದಂಥ ಶರೀರ ಪಂಚಭೂತಗಳನ್ನ ಲೀನ ಆಗ್ಬೇಕಂತೀರಿ. ಮತ್ತು ಲೀನ್ ನೀವು ಬೇರೆ ಕಡೆ ಮಾಡತ್ತಾ ಇದಾರಲ್ಲ, ಅದಕ್ಕೊಂದು ಉತ್ತರನೇ ಹೇಳ್ತೀನಿ. ಅದಕ್ಕೆ ಅಲ್ಲಿ ತೋರಿಸಿ ಹೇಳ್ತೀನಿ ನಿಮ್ಗೆ. ಇದು ನೋಡ್ಬೋದು, ನಾನು ಮಾಡಿದ ಕೆಲಸಕ್ಕೆ ಪ್ರಧಾನಮಂತ್ರಿಯವರು ಬೆಳಗಾವಿಗೆ ಬಂದಿದ್ರು, ಅವರು ಕೂಡ ಇದಾಯಿತು. ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ನೋಡ್ಬೋದು ಈ ಬಾಡಿಯನ್ನು ನಾವು ಈ ರೀತಿ ಪ್ರಿಸರ್ವೇಷನ್ ಮಾಡ್ತೇವೆ, ಮಮ್ಮಿಫೈಡ್ ಬಾಡಿ.
ಈ ರೀತಿ ನಾವು ಪ್ರಿಸರ್ವೇಷನ್ ಮಾಡ್ತೇವೆ ಬಾಡಿ ರೀ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ನೀವು ಕೇಳಿದ ಪ್ರಶ್ನೆಗೆ ಅಂದ್ರೆ ಈಗ ತಂದೆಯವರ ಬಾಡಿನೂ ದಾನ ಮಾಡಿದ್ರು, ಇಲ್ಲಿ ನೋಡ್ಬೋದು. ಆಮೇಲೆ ತಾಯಿಯವ್ರದ್ದು ಬಾಡಿ ದಾನ ಆಯಿತು. ಈ ಎರಡೂ ಆದಮೇಲೆ ಅವ್ರದ್ದು ನಾವು ಏನು ಮಾಡಿದ್ದೀವಿ ಅಂದ್ರೆ ಯಾರು ಒಂದು ಬ್ರಾಹ್ಮಣ ಕುಟುಂಬದವ್ರು ಇರಲಿ, ಜೈನ ಕುಟುಂಬದವ್ರು ಇರಲಿ, ಬೇರೆ ಅನ್ಯ ಧರ್ಮದವ್ರು ಇದ್ರೂ ಕೂಡ ಅವ್ರಿಗೆ ಬೇಕಂದ್ರೆ ಒಂದು ಹೆಬ್ಬಟ್ಟು ಅಥವಾ ಹೆಬ್ಬರನ್ನು ಕೊಡ್ತೇವೆ ಅವರಿಗೆ ವಿಧಿವಿಧಾನ ಮಾಡಲಿಕ್ಕೆ. ಸಂಪ್ರದಾಯ ಬಿಟ್ಟು ದೇಹದಾನ ಇಲ್ಲ, ದೇಹದಾನ ನಮ್ಮ ಲಿಂಗರಾಜ್ ಪಾಟೀಲ್ ಅವ್ರದ್ದು ಏನು ಕೊಡೋರು ಈಗ ಅವ್ರು ಏನು ಕೇಳ್ತಾರೆ ಅದನ್ನು ಕೊಡ್ತೀವಿ ನಾವು. ಯಾಕಂದ್ರೆ ಅದಕ್ಕೆ ಕೊಡ್ಬೇಕಾಗಿದ್ರೆ ಒಂದು ಭಟ್ರ ಕೊಡ್ಬೋದು, ಇಲ್ಲ ಒಂದು ಹೆಬ್ಬಟ್ಟು ಕೊಡ್ಬೋದು. ಒಬ್ಬೊಬ್ರು ಕೇಳ್ತಾರೆ, ಒಬ್ಬೊಬ್ರು ಕೇಳಂಗಿಲ್ಲ. ಇಲ್ಲ, ನಮಗ ಬಲಗೈ ಬಟ್ಟೆ ಕೊಟ್ಬಿಡ್ರಿ, ಯಾಕಂದ್ರೆ ಎಲ್ಲದಕ್ಕೂ ಬಟ್ಟ ಐತಿ, ಅದನ್ನ ಕೊಟ್ಬಿಡ್ರಿ. ಅದು ಮಾಡ್ಬೋದು. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ಸಂಪ್ರದಾಯ ಬಿಟ್ಟು ಹೋಗಿಲ್ಲ. ಇಲ್ಲಿ ಏನು ದೇಹದಾನ ಮಾಡ್ತೀವಲ್ಲ, ನಮ್ಮ ವಿಧಿವಿಧಾನಗಳನ್ನ ಈಗ ಲಿಂಗಾಯತ ವೀರಶೈವ ಲಿಂಗಾಯತ ಧರ್ಮದವ್ರು ಇವರು ಅದನ್ನ ಹೆಂಗ್ ಮಾಡ್ತಾರ್ರಿ? ಈಗ ವಿಧಿವಿಧಾನಗಳ ಪ್ರಕಾರ ನಾವ್ ಹೆಂಗ್ ಮಾಡ್ತೀವಿ ಅಂತಂದ್ರೆ, ನಮ್ಮ ತಂದೆಯವರಾದಾಗ ಈಗ ನಾವು ಆಕ್ಚುಲಿ ಈ ಬಟ್ಟನ್ನು ಯಾರಿಗೆ ಕೊಡ್ತೀವಿ ಅಂತಂದ್ರೆ ನಾವು ಯಾರು ಅಗ್ನಿ ಸ್ಪರ್ಶ ಮಾಡ್ಬೇಕಂತ ಅವ್ರಿಗೆ ಕೊಡ್ತೇವೆ. ಅದಲ್ಲ, ಅಲ್ಲಂದ್ರೆ ಇವ್ರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ, ನಿಮಗೇನು ಸಿಗುದಿಲ್ಲ. ಯಾಕಂತಂದ್ರ ಇಲ್ಲಿ ನಮ್ಮ ತಂದೆಯವ್ರ ಬಾಡಿ ಮ್ಯಾಗಿನ ಏನ ಸ್ಕಿನ್ ಇತ್ತಲ್ಲ, ಇವನ್ನೆಲ್ಲಾನು ಏನ್ ಮಾಡಿದೀವಿ ಅಂದ್ರೆ ಬರ್ನ್ ಮಾಡಿದೀವಿ. ಆಮೇಲೆ ಇವ್ರದಲ್ಲಿ ಏನ್ ಅಸ್ಥಿ ಪಂಜರ ಇರ್ತೈತಲ್ಲ, ಇದು ಕಲಿಕೆ ಆದ್ಮೇಲೆ ನಾವು ನಮ್ಮ ಡಿಸೆಕ್ಷನ್ ಹಿಂದ್ಗಡೆ ನಾವು ಉಳ್ತೇವೆ. ಸೊ ಒಂದ್ಸಲ ದೇಹದಾನ ಮಾಡಿದ್ಮೇಲೆ ಅಲ್ಲಿ ಇರ್ತೈತ್ರಿ, ಹಿಂದ್ಗಡೆ ಇದೆ. ಅಲ್ಲಿ ಸ್ವಲ್ಪ ಮಳೆ ನೀರು ನಿಂತಿದ್ದಕ್ಕೆ ನಾನು ಆ ಕಡೆ ತೋರ್ಸಾಕತ್ತಿಲ್ಲ. ಎಲ್ಲಾದ್ರೂ ನಮ್ಮ ಕ್ಯಾಂಪಸ್ದಾಗ ನಾವು ಅದನ್ನ ಮಣ್ಣು ಮಾಡ್ತೀವಿ. ಅಂದ್ರೆ ಹೇಳ್ಬೇಕಾಗಿದ್ದಿಷ್ಟ, ನಿಮ್ಗೆ ಅಂತ್ಯಕ್ರಿಯೆ ಮಾಡುವಾಗ ಮನೆಯಾಗಿನವ್ರನ್ನ ಯಾರನ್ನೂ ಕರೀದಿಲ್ಲ. ಇವತ್ತು ಏನು ಬಾಡಿ ಕೊಡ್ತೀರ ಅದು ಫೈನಲ್. ಇವತ್ತು ಕೊನೆ ನಿಮ್ದು ಏನಪ್ಪಾ ಅಂದ್ರೆ ದರ್ಶನ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಬಳಸ್ತೇನೆ. ನಮ್ಮ ತಂದೆಯವರು 2 ನುಡಿಗಳನ್ನ ಹೇಳಿದ್ರು. ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೂವಿಗೆ ಕೂತರೆ ನೀನಾರಿಗೆ ಅದೇ ಎಲೆ ಮಾನವ. ಅಕ್ಷರಶಃ ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಈ 2 ನುಡಿಗಳನ್ನ ಇವತ್ತು ಲಿಂಗರಾಜ್ ಪಾಟೀಲ್ ಅವ್ರ ಪಾದಚನೆ ಅಂದ್ರೆ ಕೊಟ್ಟದು ತನಗೆ ಬಚ್ಚಿಟ್ಟದು ಪರಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟಿದ್ದು ಸರ್ವಜ್ಞ. ಸದಾನಂದ ಪಾಮ್ನೆ ಸರ್ ಅದು ಬಹಳ ಈಗಿನ ಮಾರ್ಮಿಕವಾಗಿ ಹೇಳಿದ್ರು. ಅವರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ ಸರ್. ಈಗ ಪಾರ್ಟ್ಸ್ಗಳು ತೋರಿಸ್ರಿ, ಯಾವ್ಯಾವ ಪಾರ್ಟ್ಸ್ಗಳನ್ನ ಎಲ್ಲೆಲ್ಲಿ ಇಡ್ತೀರಿ ನೀವು? ಈಗೇನು ಈಗ ಬಾಡಿ ನಾವೇನು ಡೈಸೆಕ್ಟ್ ಮಾಡ್ತೀವಲ್ರಿ, ಅದ್ರಾಗಿನ ಎಲ್ಲಾ ಪಾರ್ಟ್ಸ್ ನೀವು ಸ್ಟಡಿ ಮಾಡ್ತಾರೆ ಸರ್. ಇಲ್ಲೇ ನೀವು ಹಾರ್ಟ್ ನೋಡ್ಬೋದು, ಇಲ್ಲೇ ಬ್ರೈನ್ ನೋಡ್ಬೋದು, ಇವನ್ನೆಲ್ಲ ಸ್ಟಡಿ ಮಾಡ್ತಾರೆ ಸರ್. ಯಾರು ಹಾರ್ಟ್ ಅನ್ನ ಹೇಳಂಗಿಲ್ಲ ಇವೆಲ್ಲ ಸ್ಟಡಿ ಮಾಡ್ತಾರೆ. ಇವಿಷ್ಟು ಅಂಗಾಂಗಗಳನ್ನ ಅವ್ರು ಸ್ಟಡಿ ಮಾಡಿ ಎಳೆಯಾಗಿ ಒಂದ್ಸಲ ದೇಹದಾನ ಅಂತಂದ್ರೆ 1 ವರ್ಷ ತನಕ ಬೇಕು ಕಲೀಲಿಕ್ಕೆ. ಒಂದೇ ದಿವಸನಾಗ ಇದು ಪೋಸ್ಟ್ ಮಾರ್ಟಮ್ ಅಲ್ಲ, ಇದು ಶವಚ್ಛೇದನ ಡಿಸೆಕ್ಷನ್ ಅಂತ ಐತಿ. ಪೋಸ್ಟ್ ಮಾರ್ಟಮ್ ಬೇರೆ, ಡಿಸೆಕ್ಷನ್ ಬೇರೆ. ಎಲ್ಲರೂ ಏನ್ ಮಾಡ್ತಾರೋ, ನಮ್ಮ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಎಲ್ಲಿ ಕೊಟ್ಟೇವೆ ಅಂತಾರೆ, ಅನ್ನಬಾರ್ದು. ಡಿಸೆಕ್ಷನ್ ಬಾಡಿ ದಾನ, ದೇಹ ದಾನ ಅಂತ ಬರ್ತದೆ ಅಂತ ಹೇಳಿ. ಅದನ್ನ ವಿಧಿವಿಜ್ಞಾನಗಳನ್ನ ನೀವು ಪೂರಿಸುವಂತ ಹೊತ್ತಿನಲ್ಲಿ ಯಾವ ಸ್ವಾಮಿಗಳನ್ನು ಕರಿತೀರಿ? ಏನು ಇಲ್ಲ, ನಾವು ಇದಕ್ಕೆ ನಿಮ್ಮ ಈಗ ಇವತ್ತೇನು ಬಂದು ನೀವು ಬಾಡಿ ಕೊಡ್ತಿರಲ್ಲ, ನಿಮ್ಮ ಹಿಂಬಲ್ಲಿ ಯಾರು ಸ್ವಾಮಿಗಳು ಬರ್ತಾರ ಆಯ್ತು. ಆಮೇಲೆ ನಾವು ಯಾರು ಸ್ವಾಮಿಗಳು ಕರೆದು ಅದನ್ನ ಯಾರ್ದು ಮಾಡೋದಿಲ್ಲ. ನಾವು ನಮ್ಮ ವಿದ್ಯಾರ್ಥಿಗಳು ಇವತ್ತು ಪ್ರಾರ್ಥನೆ ಮಾಡಿ, ಧನ್ವಂತರಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಬಾಡಿಯನ್ನು ಸ್ವೀಕಾರ ಮಾಡ್ತಾರೆ. ಈಗ ಲಿಂಗರಾಜ್ ಪಾಟೀಲ್ರು ಅತ್ಯಂತ ಮಹತ್ವದ ವಿಷಯ ತಮಗೆ ತಿಳಿಸೋದಂದ್ರೆ, ಇಡೀ ಸಿದ್ದಾಪುರವಾಡಿ ಇಡೀ ಇತಿಹಾಸದಲ್ಲಿ ಇವರೊಂದು ದೊಡ್ಡ ಇತಿಹಾಸವನ್ನ ಲಿಂಗರಾಜ್ ಪಾಟೀಲ್ ನಿರ್ಮಾಣ ಮಾಡಿದರು. ಹೌದು, ಅದಕ್ಕೆ ಇವರ ಮೂರ್ತಿಯನ್ನ ಊರ್ ನಟ್ ನೋಡೋರು ಕೂಡಿಸ್ಬೇಕು. ಕರೆಕ್ಟ್. ಯಾಕಂದ್ರೆ ಹಿಂದಿನ ಪೀಳಿಗೆ ಮತ್ತು ಹಿಂದಿನ ಪೀಳಿಗೆ ಗೊತ್ತಾಗಲಿ ದೇಹದಾನದ ಮಹತ್ವ ಅಂತಂದ್ರೆ. ಎಷ್ಟೋ ಜನ ಆಕ್ಸಿಡೆಂಟದಲ್ಲಿ ಅಥವಾ ಈ ಥರ ತಮಗೆಲ್ಲ ಗೊತ್ತಿದೆ. ದೇಹದಾನ ಯಾರು ಮಾಡ್ತಾರೆ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರೆ, ಸ್ವಲ್ಪ ಅವ್ರ ಹಿರಿಯರನ್ನ ಕೇಳಿದಾಗ ತಮ್ಮ ಒಂದು ವಿಚಾರಗಳನ್ನು. ಒಂದನೇದ್ದು, ದೇಹದಾನ ಮಾಡಲಿಕ್ಕೆ 18 ವರ್ಷ ಮೇಲ್ಪಟ್ಟವ್ರು ಯಾರಾದರೂ ಮಾಡ್ಬೋದು. ಅದು ಸಹಜ ಸಾವು ಆಗಬೇಕು, ಮನೆಯಲ್ಲಾಗಲಿ ಆಸ್ಪತ್ರೆಯಲ್ಲಿ ಆಗಬೇಕು. ಆಕ್ಸಿಡೆಂಟ್ ಆಗಿದ್ರೆ ಅಥವಾ ಸೂಸೈಡ್ ಮಾಡ್ಕೊಂಡಿದ್ರೆ ಅಥವಾ ಬೇರೆ ಅನ್ಯಾಚುರಲ್ ಡೆತ್ ಇದ್ರೆ ನಾವು ದೇಹದಾನ ಮಾಡಲಿಕ್ಕೆ ಬರಂಗಿಲ್ಲ. ನಿಮ್ಗೆ ಹೆಂಗೆ ಗೊತ್ತಾಗ್ತೈತ್ರ? ಅದು ಡಾಕ್ಟರ್ ಸರ್ಟಿಫಿಕೇಟ್ ನಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ. ಇವ್ರದ್ದು ಲಿಂಗರಾಜ್ ಪಾಟೀಲ್ ನ್ಯಾಚುರಲ್ ಡೆತ್ ಆಗೈತೆ ಅಂತ ಹೇಳಿ. ಆ ಸರ್ಟಿಫಿಕೇಟ್ ಇರಲಿಲ್ಲ ಅಂದ್ರೆ ನಾವು ಬಾಡಿ, ಅವ್ರು ಫಾರ್ಮ್ ತುಂಬಿದ್ರು ಕೂಡ ನಾವು ಬಾಡಿ ತಗೋದಿಲ್ಲ. ಅದು ನಮ್ಮ ಕಟ್ಟುನಿಟ್ಟಾಗಿ ಕಾನೂನಾತ್ಮಕವಾಗಿ ಬರಂಗಿಲ್ಲ. ಅದು PM ಮಾಡಕ್ಕೆ ಹೋಗ್ತದೆ. ಎಷ್ಟು ಆಂಬ್ಯುಲೆನ್ಸ್ ಇಟ್ಟಿದ್ದೀರಿ ಮತ್ತು ಯಾರು ಸಹಾಯ ಮಾಡಿದಾರೆ ಆಂಬ್ಯುಲೆನ್ಸ್ಗೆ? ಈಗ ನಮ್ಮಲ್ಲಿ ಬೈಲೊಂಗಲ್ಲಿಂದ ನಾವು ಡಾಕ್ಟರ್ ರಾಮಣ್ಣವ್ರ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಂಡು ಈಗ ನಂದು ಮೊದಲು ಒಂದಿತ್ತು, ಅದನ್ನೆಲ್ಲ ಕೊಟ್ಟು ಇಡೀ ಬೆಳಗಾವಿ ಜಿಲ್ಲೆ ಒಳಗೆ ಎಷ್ಟು ಆಂಬ್ಯುಲೆನ್ಸ್ ಅದಾವಲ್ಲ ಅವ್ರೆಲ್ಲರೂ ಕೂಡ ಕೈಕೊಂಡು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿ ಟೈಪ್ ಮಾಡ್ಕೊಂಡ್ರೆ ಅಥವಾ ಇಲ್ಲ ಸರ್, ಯಾರು ಯಾವಾಗ ಸಿಗ್ತೈತೆ ಅವಾಗ ಕರ್ಕೊಂಡು ಬಂದು ಎಲ್ಲರಿಗೂ ಅನ್ನ ಹಾಕುವಂತ ಕೆಲಸ ಇದೆ. ನಿಮ್ಮ ನಂಬರ್ ಒಂದು ಸ್ವಲ್ಪ ಹೇಳಿಬಿಡ್ರಿ, 1-2 ಸಲ. 9242 496 497. ಮತ್ತೊಮ್ಮೆ ಹೇಳ್ತೀನಿ, 9242 496
497. ನೋಡಿ, ನೇರವಾಗಿ ಡಾಕ್ಟರ್ ರಾಮಣ್ಣ ಅವರು ಇದ್ದಾರೆ, ಅವ್ರು ನೇರವಾಗಿ ನಂಬರ್ ಹೇಳ್ತಾರೆ. ಎಲ್ಲರೂ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು. ಯಾವಾಗ ಏನಾದರೂ ಆಯ್ತಂದ್ರೆ ಇವ್ರಿಗೆ ಕರೆ ಮಾಡಿ. ಕರೆಕ್ಟ್. ಯಾಕಂದ್ರೆ ದೇಹದಾನ ಅತ್ಯಂತ ಸರ್ವಶ್ರೇಷ್ಠ ದಾನ. ರಕ್ತದಾನ ಅಂತಾರೆ, ಅನ್ನದಾನ ಅಂತಾರೆ, ಅಥವಾ ವಚನ ಸಾಹಿತ್ಯ ದಾನ ಅಂತಾರೆ. ಇದರಲ್ಲಿ ಟಾಪ್ ಮೋಸ್ಟ್ ಬಂದದ್ದನ ದೇಹದಾನ. ತಂದೆಯವ್ರದ್ದು ಮಾಡಿದ್ದು ತಂದೆಯವ್ರು ಮಾಡಿಕೊಟ್ಟ ಮ್ಯಾಗ ಈಗ ನಮ್ಮ ತಂದೆಯವ್ರದ್ದು ದೇಹದಾನ ಮಾಡಿದ ಮೇಲೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ದೇಹದಾನ ಮಾಡಲಿಕ್ಕೆ ನಮ್ಮ ಅಥಣಿ ತಾಲೂಕು ಸೇಗುಣಸಿಯ ಇಡೀ ಗ್ರಾಮವೇ ದೇಹದಾನ ಮಾಡಲಿಕ್ಕೆ ಮುಂದೆ ಬಂದಿದೆ. ಗುರುಸಿದ್ದೇಶ್ವರ ನಮ್ಮ ಕಾರಂಜಿ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಕೂಡ ನೇತ್ರದಾನ, ಚರ್ಮದಾನ, ದೇಹದಾನಕ್ಕೆ ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿಯ ಸೋಮಶೇಖರ ಮಠದ ಮುರುಗೇಂದ್ರ ಶ್ರೀಗಳು ಮುಂದೆ ಬಂದಿದ್ದಾರೆ. ಅದಲ್ಲದೆ ಸತ್ಯ ಮೇಧಾವಿ ಅಂತ ಬಂದಿದ್ದಾರೆ. ಹಾರುಗೇರಿಯ ಶರಣ ವಿಚಾರ ವಾಹಿನಿಯ ಆರ್ ಮಠಪತಿ ಗುರುಗಳು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಥಣಿಯಲ್ಲಿ ಡಾಕ್ಟರ್ ಕಲ್ಯಾಣ ಮಠ ಅವರ ನೇತೃತ್ವದಲ್ಲಿ ಕೂಡ ಅಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತೆ ನಮ್ಮ ಎಲ್ಲಪ್ಪ ಅಂದ್ರೆ ನಾಗನೂರು, ರಾಮದುರ್ಗದಂತಲ್ಲಿ ನಾಗನೂರು ಅಂತಲ್ಲ, ಬಸವ ಮಾತಾಜಿ ಮತ್ತು ಪ್ರಕಾಶ್ ಮಾತಾಜಿ ಅವರು ಎಲ್ಲರೂ ಕೂಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿಕ್ಕೆ ಬಯಸ್ತಾರೆ. ಅಲ್ಲ ಸರ, ಎಲ್ಲ ಕರೆಕ್ಟ್ ಇದೆ. ಆ ರಾಜಕಾರಣಿಗಳು ಯಾಕೆ ದೇಹದಾನವನ್ನು ಮಾಡ್ತಾ ಇಲ್ಲ? ಅವ್ರಿಗೊಂದು ಸ್ವಲ್ಪ ಬುದ್ಧಿ ಹಚ್ಚರಲ್ಲ ಅವರಿಗೆ. ಇಲ್ಲ, ಇದನ್ನ ನೀವು ಪ್ರಶ್ನೆ ಕೇಳಬಾರ್ದು, ನಾವು ಹೇಳಬಾರ್ದು. ಯಾಕಂದ್ರೆ ಇದು ಅವರ ಅಂತಿಮ ಇಚ್ಛೆ, ನೀವು ಕೇಳಲಿಕ್ಕೂ ಹಕ್ಕಿಲ್ಲ. ಅಲ್ಲಲ್ಲ, ನಾ ಸಮಾಜ ಸೇವೆ ಮಾಡ್ತೇನೆ, ಅದು ಮಾಡ್ತೇನೆ, ದೇಹದಾನ ಮಾಡಂತ ಭಾಷಣ ಮಾಡ್ತಾರೆ. ಅಲ್ಲಲ್ಲ, ಆ ಭಾಷಣಕಾರರಿಗೆ ಹೇಳ್ರಿ ಸಾಕ. ಆ ಭಾಷಣ ಮಾಡಬಾರ್ದು ಅವರು. ಹಂಗಿತ್ತಂದ್ರೆ ಭಾಷಣ ಯಾಕೆ ಮಾಡ್ತಾರೆ? ಅವ್ರು ನೈತಿಕತೆ ಕಳ್ಕೊತಾರೆ. ಅಂಥವ್ರಿಗೆ ಭಾಷಣ ಮಾಡಬಾರ್ದು. ಒಂದೇ ಮಾತು ಹೇಳ್ಬೇಕಂದ್ರೆ ಇದು ಅವ್ರ ಅಂತಿಮ ನಿಲುವು. ಇವತ್ತ ನೀವು ಡಾಕ್ಟರ್, ಈಗ ನಾನೇ ಮಾಡಿದ್ದೇನೆ, ನಾ ಮಾಡೀನಿ. ಈಗ ನೀವು ಮಾಡಿಲ್ರಿ ಅಂತ ಕೇಳಾಕ ನಿಮಗೆ ಹಕ್ಕಿಲ್ಲ. ಅಧಿಕಾರ ಇಲ್ಲ. ಭಾಷಣ ಮಾಡಿದಾಗ ಕೇಳೋಂಗ ಅಧಿಕಾರ ಇರ್ತಾರಲ್ಲ ನಮಗೆ. ನೀವು ಅದನ್ನ ಕೇಳ್ರಿ. ಅದನ್ನ ಕೇಳತ್ತೇವ್ರಿ ನಾವು. ಮುಂದಿನ ಪ್ರಶ್ನೆ ಸ್ವಲ್ಪ ಜನಸಾಮಾನ್ಯವ್ರಿಗೆ ಹೇಳ್ತೇವೆ, ಇದು ಅವ್ರ ಅಂತಿಮ ನಿಲುವು. ಒಬ್ಬ ಯಾಕೆ ಮಾಡ್ಯಾನು ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನೀವು ತಿಳ್ಕೊಂಡು ಮಾಡ್ರಿ, ಇದ್ರಾಗ ಅರ್ಥ ಐತಿ. ಅದು ನಿಮ್ಗೆ ಗೊತ್ತಾಗ್ಲಿಕ್ಕೆ ನೀವು ಎನಿ ಟೈಮ್ ನಮ್ಗೆ ಫೋನ್ ಮಾಡಿ ಕೇಳ್ಕೊಂಡ್ರೆ ನಾವು ಕೂಡ ಅದಕ್ಕೆ ಸದಾನಂದ ಬಾಮಿ ಅವ್ರ ಜೊತೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಗೇನ ಒಂದು ಧಾರ್ಮಿಕವಾಗಿ ಡೌಟ್ ಇತ್ತಂದ್ರೆ ಇದಕ್ಕೆ ಶಾಂತಿ ಸಿಗುವುದಿಲ್ಲ, ಇವೆಲ್ಲ ಇದ್ದು ಅಂತ ನೀವು ಕೇಳ್ಕೋಬಹುದು. ಈಗಾಗಲೇ ಬಾಡಿ ಬಂದಿದೆ. ಮುಂದಿನ ಕೆಲಸಕ್ಕೆ ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಏನು ಲಿಂಗರಾಜ್ ಪಟ್ರು ಇದ್ದಾರೆ, ಅವರು ಏನು ದೇಹದಾನ ಮಾಡಿದ್ದಾರೆ, ಅವ್ರು ಯಾವಾಗ ತಿಳಿಸಿರಿ ನಿಮಗೆ? ಇದನ್ನ ನನಗೆ ಸರಿಯಾದ ತಿಂಗಳು ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ಅವರು ನನಗೆ ಬಹಳ ಸಲ ಫೋನ್ ಮಾಡಿ ನನ್ನ ನಂಬರ್ ತಗೊಂಡು ಅವರು ಸೇವ್ ಮಾಡಿಟ್ಟಿದ್ರು. ಆ ಸೇವ್ ಮಾಡಿ ನಾನು ಫಾರ್ಮ್ ಏನು ತುಂಬಿಲ್ರಿ ಅವರು? ತುಂಬಿದ್ದು ಅವ್ರ ಫಾರ್ಮ್ ಅವ್ರಿಗೆ ಯಾಕೆ ಕೊಟ್ಟಿರ್ತೆ, ಅವ್ರ ಮನೆ ಸಿಕ್ಕಿಲ್ಲ. ಮತ್ತೊಂದು ಫಾರ್ಮ್ ತುಂಬಿಸ್ಕೊಂಡು ಅವ್ರ ಮಗನಿಗೆ ಹೇಳಿದಾರೆ, ಮಗಗೆ ಹೇಳಿದ್ದಾರೆ, ರಾಮಣ್ಣ ಅವ್ರಿಗೆ ಫೋನ್ ಮಾಡಬೇಕಪ್ಪ ಅಂತ ಹೇಳಿದ್ರು. ಆ ಪ್ರಕಾರ ಮಾಡಿದಾರೆ ಅವರು. ಆ ಪ್ರಕಾರ ಮಾಡಿದ ಪ್ರಕಾರ ನನಗೆ ಮುಂಜಾನೆ ರಾಜಶೇಖರ್ ಪಾಟೀಲ್ ಅವರು, ಆಮೇಲೆ ಅಲ್ಲಿ ದೊಡ್ಡ ಮಗ ಅವರು ಎಲ್ಲ ಕೊಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಬರ್ತೈತಿ. ನಾವೆಲ್ಲ ಅದಕ್ಕೆ ಕೆಮಿಕಲ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮತ್ತೊಮ್ಮೆ ಈ ನೋಡುವವರಿಗೆ ಎಲ್ಲರಿಗೂ ಕೂಡ ನನ್ನ ಶರಣಾರ್ಥಿ. ಇದನ್ನು ಸರ್ವಶ್ರೇಷ್ಠ ದಾನ ಅಂತ ಯಾಕೆ ಕರಿತೀರಿ ನೀವು? ಯಾಕಂತಂದ್ರೆ ಮಕ್ಕಳಿಗೆ ಒಂದು ಕಲೀಲಿಕ್ಕೆ, ಈಗ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಕೊಳತು ಹೋಗ್ಬಿಡ್ತಿತ್ತು. ಇದು ಮಕ್ಕಳಿಗೆ ಕಲೀಲಿಕ್ಕೆ ಅದ ಬೋಧನಾ ಸಾಮಗ್ರಿಯಾಗಿ ಟೀಚಿಂಗ್ ಆಗ್ತೈತಿ. ಅದಕ್ಕೆ ಇದು ಒಂದು ಮಹಾದಾನ ಅಂತ ಹೇಳ್ತೇವೆ. ಸಿದ್ದಾಪುರ ಗ್ರಾಮಸ್ಥರು ಕೇಳ್ಕೊತಾರಿಲ್ಲ, ಲಿಂಗರಾಜ್ ಪಳ್ಳ್ರು ಪ್ರಥಮ ಇದ್ದಾರೆ, ಇಲ್ಲಿ ನೀವು ನಂಬರ್ ಹಚ್ಬೇಕಷ್ಟೇ ಹೇಳೋದು. ಆಯ್ತು ಸರ್, ಮತ್ತೇನು ಹೇಳಲಿಕ್ಕೆ ಬಯಸ್ತೀರಿ? ಏನಿಲ್ಲ. ಧನ್ಯವಾದ. ಧನ್ಯವಾದ ಸರ್.